ಇಷ್ಟೆಲ್ಲ ಶ್ರಮಪಟ್ಟ ಮೇಲೂ ಕೂಡ ರಾಯ್ಬರಿನಲ್ಲಿ ರಾಹುಲ್ ಗಾಂಧಿ ಗೆಲ್ತಕ್ಕಂಥದ್ದು ಸುಲಭ ಇಲ್ಲ. ಇದೇ ಹತಾಶೆಯ ವಾತಾವರಣ ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳಿಗೆ, ಇಂಡಿಯಾ ಅಲೈನ್ಸ್ನ ಪಕ್ಷಗಳಿಗೆ, ಎಸ್ಪೆಷಲಿ ಕಾಂಗ್ರೆಸ್ಗೆ ಇರೋದರಿಂದ ಅವರಿಗೆ ಯಾವ ವಿಚಾರದಲ್ಲಿ ಮಾತಾಡಬೇಕು, ಯಾವ ವಿಚಾರದಲ್ಲಿ ಮೋದಿಯವ್ರನ್ನ ಎದುರಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಶ್ಯೂ ಎತ್ತಿದ್ರೂ ಕೂಡ ದೇಶದ ಜನ ಅದನ್ನು ನಂಬ್ತಾರೆ ಅಂತಕ್ಕಂತಹ ನಂಬಿಕೆ ಇವ್ರಿಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೊಂದು ಮಜಾ ಇರ್ತಕ್ಕಂತಹ ವಿಚಾರದ ಬಗ್ಗೆ ಮಾತಾಡೋಣ ಅಂತ. ನೋಡಿ, ಈ ಇಂಡಿ ಅಲಯನ್ಸ್ ಆಯಿತು 2024ರಲ್ಲಿ ಮೋದಿಯವರ BJPಯನ್ನು ಸೋಲಿಸೋದಕ್ಕೆ ಅಂತ ಹೇಳಿ ವಿರೋಧ ಪಕ್ಷಗಳೆಲ್ಲ ಸೇರಿದ್ವು. ಸೇರಾದಮೇಲೆ ಒಂದಷ್ಟು ಗೊಂದಲಗಳಾಯಿತು, ಹಾಗೆ ಹೀಗಾಗಿ ಕಡೆಗೆ ಚುನಾವಣೆಗೆ ಬಂದು ನಿಂತಿದೆ. ಚುನಾವಣೆ ಮುಗಿಯೋ ಸಂದರ್ಭದಲ್ಲಿ ಯಾವ ರೀತಿ ಉಲಟ ಪುಲಟಗಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಿದ್ರೆ ಬರ್ತಕ್ಕಂತಹ ಪ್ರಶ್ನೆ, ಈ ಕಾಂಗ್ರೆಸ್ಸು ಇಂಡಿ ಅಲಯನ್ಸ್ನ ಮುಳುಗಿಸ್ತಾ ಇದೆಯಾ ಅಥವಾ ಇಂಡಿ ಅಲಯನ್ಸು ಕಾಂಗ್ರೆಸ್ನ ಮುಳುಗಿಸ್ತಾ ಇದೆಯಾ ಅಂತ. ಇವೆಂಟ್ಸ್ಗಳನ್ನ ನೋಡ್ಕೊಂಬನ್ನಿ. ಮೇ 15ನೇ ತಾರೀಕು ಹೂಗ್ಲಿನಲ್ಲಿ ಮಮತಾ ಬ್ಯಾನರ್ಜಿ ಒಂದು ಚುನಾವಣೆ ಭಾಷಣ ಮಾಡ್ತಾ ಹೇಳಿದ್ರು, ನಾವು ಅಧಿಕಾರಕ್ಕೆ ಬರ್ತೇವೆ, ಇಂಡಿ ಅಲಯನ್ಸು ಸುಮಾರು 315 ಸೀಟ್ ಬರುತ್ತೆ, BJPಗೆ ಕೇವಲ 195ರಿಂದ 215 ಸೀಟ್ ಅಷ್ಟೇ ಬರೋದು. ಆಗ ಇಂಡಿ ಅಲಯನ್ಸ್ ಸರ್ಕಾರವನ್ನು ಫಾರಮ್ ಮಾಡುತ್ತೆ, ಆದರೆ TMC ಅದರಲ್ಲಿ ಸೇರಿಕೊಳ್ಳೋದಿಲ್ಲ, ಹೊರಗಿನಿಂದ ಬೆಂಬಲ ಕೊಡುತ್ತೆ. ಇದು ಮಮತಾ ಬ್ಯಾನರ್ಜಿಯವರ ಉವಾಚ. ಯಾವ ಮಮತಾ ಬ್ಯಾನರ್ಜಿ 1999ರಲ್ಲಿ ವಾಜಪೇಯಿ ಸರ್ಕಾರದ ಒಳಗೆ ಸೇರಿ ಅಲ್ಲಿ ಕೇಂದ್ರದ ಮಂತ್ರಿಯಾದರು. ಅದಾದ 10 ವರ್ಷದ ನಂತರ 2009ರಲ್ಲಿ ತದ್ವಿರುದ್ಧವಾದ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಒಳಗೆ ಸೇರಿಕೊಂಡು ಅಲ್ಲಿ ಕೇಂದ್ರ ಸಚಿವರಾಗಿದ್ದರು. ಅದರ ಅರ್ಥ ಅವರಿಗೆ PM ಆಗ್ತಕ್ಕಂಥ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ದಾಗಲೇ ಅವರು ಹೊರಗಡೆಯಿಂದ ಸಪೋರ್ಟ್ ಮಾಡಿಲ್ಲ, ಯಾವುದೇ ಅಲಯನ್ಸಲ್ಲಿ ಒಳಗಡೆ ಇದ್ದುಕೊಂಡು ಆಡಳಿತವನ್ನು ನಡೆಸ್ಕೊಂಡು ಬಂದರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಈ ಇಂಡಿ ಅಲಯನ್ಸ್ ಶುರುವಾಯ್ತಲ್ಲ, ಆ ಸಮಯದಲ್ಲಿ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ, ಕಳೆದ 2019ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯವರ TMC 3ನೇ ಅತಿ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿತ್ತು ಇಡೀ ದೇಶದಲ್ಲಿ. BJP, ಅದಾದಮೇಲೆ ಕಾಂಗ್ರೆಸ್ಸು, ಅದಾದಮೇಲೆ TMC 3ನೇ ದೊಡ್ಡ ಪಕ್ಷ. ಯಾವಾಗ 3ನೇ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿತು, ಮಮತಾ ಬ್ಯಾನರ್ಜಿಯವರ ಒಳಗಡೆ ಸುಪ್ತವಾಗಿದ್ದಂತಹ ಪ್ರಧಾನಮಂತ್ರಿಯ ಕನಸು ಇನ್ನು ಚಿಗಲಿಕ್ಕೆ ಶುರುವಾಯಿತು. ಅವರ ಫಾಲೋವರ್ಸ್ಗೂ ಅನಿಸ್ಲಿಕ್ಕೆ ಶುರುವಾಯಿತು, ಇನ್ಮೇಲೆ ನಮ್ಮ ದೀದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿ. ಅದಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವಿರೋಧ ಪಕ್ಷಗಳನ್ನೆಲ್ಲ ಮಾತಾಡ್ತಕ್ಕಂಥದ್ದು, ಇಂಡಿ ಅಲಯನ್ಸ್ ಆಗೋದಕ್ಕೆ ಇವ್ರದ್ದು ಕೂಡ ಪಾತ್ರ ದೊಡ್ಡದಿದೆ. ಯಾವಾಗ ಇಂಡಿ ಅಲಯನ್ಸ್ ಫಾರಮ್ ಆಯಿತು, ಆಗ ಮಮತಾ ಬ್ಯಾನರ್ಜಿಗೆ ಅನಿಸಿತ್ತು, ಇದಕ್ಕೆ ಕನ್ವೀನರ್ ನಾನಾಗಬೇಕು ಅಥವಾ ಇದಕ್ಕೆ ಪ್ರೆಸಿಡೆಂಟ್ ನಾನಾಗಬೇಕು ಅಂತ. ಆದರೆ ಇದ್ಯಾವುದು ಆಗಲಿಲ್ಲ. ಇವತ್ತು ಗೆದ್ದು ಬಂದರೆ PM ಆಗ್ತಕ್ಕಂತಹ ಆಸೆ ಇರ್ತಕ್ಕಂತಹ ಮಮತಾ ಬ್ಯಾನರ್ಜಿ, ನಾನು ಒಳಗೆ ಸೇರೋದಿಲ್ಲ, ಆಚೆ ಕಡೆಯಿಂದ ಬೆಂಬಲ ಕೊಡ್ತಿದ್ದೀನಿ ಅಂದರೆ ಅರ್ಥ ಏನು? ಚುನಾವಣೆಗೆ ಮುಂಚೆನೇ ಸೋಲು ಒಪ್ಕೊಂಡಾಗಿದೆ ಇಂಡಿ ಅಲಯನ್ಸ್. ಮಮತಾ ಬ್ಯಾನರ್ಜಿ ಅವರಿಗೆ ಚೆನ್ನಾಗಿ ಗೊತ್ತಾಗಿದೆ, ನಾವು ಅಧಿಕಾರಕ್ಕೆ ಬರೋದಿಲ್ಲ ಅಂಥೇಳಿ. ಹಾಗಾಗಿ ನನಗೆ ಯಾವುದೇ ಕುರ್ಚಿ ಆಸೆ ಇಲ್ಲಪ್ಪ, ಯಾರ್ಯಾರು ಬೇಕೋ ಅವ್ರು ಬಡ್ದಾಡ್ಕೊಂಡಿರಿ ಅಂತ ಹೇಳೋ ರೀತಿಯಲ್ಲಿದೆ. ಅಲ್ಲಿಗೆ ಇಂಡಿ ಅಲಯನ್ಸ್ಗೆ ಚೆನ್ನಾಗಿ ಗೊತ್ತಾಗಿದೆ, ನೀವು ಚುನಾವಣೆ ಸೋಲ್ತೇವೆ ಅಂತ ಹೇಳಿ. ಇದಾದ ಮೇಲೆ ಅವರ ರಾಜ್ಯಸಭಾ MP, ಇದೇ TMC ರಾಜ್ಯಸಭಾ MP ಸಾಗರಿಕಾ ಘೋಷ್ ಅವರು ಮೊನ್ನೆ ಪತ್ರಕರ್ತರ ಹತ್ರ ಮಾತಾಡ್ಬೇಕಾರೆ, ನೋಡಿ, ನೀವು ಪತ್ರಕರ್ತರು, ಮೀಡಿಯಾದವರು ಇಷ್ಟೊಂದು BJPಗೆ ಹೈಪ್ ಕೊಡದೇ ಇದ್ದರೆ ಅವರು 400 ಅಂತಕ್ಕಂಥದ್ದನ್ನ ದಾಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಅದರ ಅರ್ಥ ಅವರಾಗಲೇ 400 ಹತ್ತಿರ BJP ಹೋಗ್ಬಿಟ್ಟಿದೆ ಅಂತೇಳಿ ವಿರೋಧ ಪಕ್ಷಗಳೇ ಒಪ್ಕೊಂಡಾಗಿದೆ.
ಲಕ್ನೋ ಅಥವಾ ಗಾಜಿಯಾಬಾದ್ ಇರಬೇಕು, ಇಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತು. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸಲ್ಲಿದ್ದರು. ಆಗ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಅಖಿಲೇಶ್ ಯಾದವ್ಗೆ, ಚುನಾವಣೆಯಲ್ಲಿ ನೀವು ಗೆದ್ದು ಬಂದರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರಾ ಅಂತ. ಈ ಪ್ರಶ್ನೆಗೆ ಅಖಿಲೇಶ್ ಯಾದವ್ ಏನು ಅಂತ ಉತ್ತರ ಕೊಡಬೇಕಿತ್ತು? ನೋಡೋಣ, ನಾವು ಇನ್ನದ್ರ ಬಗ್ಗೆ ಚಿಂತನೆ ಮಾಡಿಲ್ಲ, ಚಿಂತನೆ ಮಾಡ್ತೀವಿ ಅಂತನಾದರೂ ಹೇಳಬೇಕಿತ್ತು. ಅಥವಾ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿದೆ, ಅದರ ಲೀಡರ್ ಯಾರು ಅಂತೇಳಿ ಕಾಂಗ್ರೆಸ್ ಅವರೇ ತೀರ್ಮಾನ ಮಾಡ್ಕೋಬೇಕು, ಇದು ಅವರ ಬಿಟ್ಟ ವಿಚಾರ ಅಂತನಾದರೂ ಹೇಳ್ಬೋದಾಗಿತ್ತು. ಅಥವಾ ಇದೆಲ್ಲ ಆದಮೇಲೆ ನಾವೆಲ್ಲ ಸೇರಿಕೊಂಡು ಚಿಂತನೆ ಮಾಡ್ತೀವಿ ಅಂತನಾದರೂ ಹೇಳಬೇಕಾಗಿತ್ತು. ಆದರೆ ಇದು ಯಾವುದನ್ನು ಹೇಳಿಲ್ಲ. ಅಖಿಲೇಶ್ ಯಾದವ್ ಏನು ಹೇಳಿದ್ರು? ಚುನಾವಣೆ ಆದ ಮೇಲೆ ನೋಡೋಣ. ಅದರ ಅರ್ಥ ಏನು? ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ SP ಗೆದ್ದಿದ್ದು ಕೇವಲ 5 ಕ್ಷೇತ್ರ. ಈ ಬಾರಿ ತುಂಬ ಅದೃಷ್ಟ ಚೆನ್ನಾಗಿದ್ದರೆ ಆ 5 ಉಳಿಸ್ಕೋಬೋದು, ಬಿಟ್ಟರೆ ಅದಕ್ಕಿಂತ ಹೆಚ್ಚಂತೂ ಗೆಲ್ಲೋಲ್ಲ. ಇಡೀ ಅಲಯನ್ಸಲ್ಲಿ ಕೇವಲ 5 ಸೀಟು ಗೆಲ್ತಕ್ಕಂಥ ಪಕ್ಷದ ಅಧ್ಯಕ್ಷನಿಗೇನೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಇಷ್ಟ ಇಲ್ಲ, ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ಆ ಅಲಯನ್ಸ್ನ ಪರಿಸ್ಥಿತಿಯನ್ನು ನೋಡಿ. ಇವತ್ತು ಯಾರೂ ಕೂಡ ಕಾಂಗ್ರೆಸ್ನ ಜೊತೆ ನಿಲ್ತಾ ಇಲ್ಲ, ಅಥವಾ ಕಾಂಗ್ರೆಸ್ಸು ಇಂಡಿಯಾ ಅಲಯನ್ಸ್ನ ಜೊತೆ ನಿಲ್ತಾ ಇಲ್ಲ. ಸ್ಟಾಲಿನ್ ತಮಿಳುನಾಡಿನ ಚುನಾವಣೆ ಮುಂಚೆನೇ ಆಗೋಯ್ತು. ಚುನಾವಣೆ ಆದಮೇಲೆ ಇಲ್ಲಿವರೆಗೂ ಯಾವುದಾದ್ರೂ ಒಂದು ರ್ಯಾಲಿಗೆ ಸ್ಟಾಲಿನ್ ಬಂದಿದ್ದಾರಾ? ಇಲ್ಲ. ಕಾಂಗ್ರೆಸ್ನ ಪರವಾಗಿ ಆಗಲಿ ಅಥವಾ ಇಂಡಿಯಾ ಅಲಯನ್ಸ್ ಪರವಾಗಿ ಯಾವುದಾದ್ರು ಒಂದು ಮಾತಾಡಿದಾರಾ? ಇಲ್ಲವೇ ಇಲ್ಲ. ಆಮೇಲೆ ನೋಡಿ, ಕೇಜ್ರಿವಾಲ್ ಜೈಲಿಂದ ಆಚೆ ಕಡೆಗೆ ಬಂದರು. ಜೈಲಿಂದ ಆಚೆ ಬಂದ ಮೇಲೆ ಅವರು BJPನ ಫಸ್ಟ್ ಅಟ್ಯಾಕ್ ಮಾಡ್ತಾರೆ ಅಂದ್ಕೊಂಡ್ರೆ ಇಲ್ಲ, ಅವರು ಫಸ್ಟ್ ಅಟ್ಯಾಕ್ ಮಾಡಿದ್ದು ಕಾಂಗ್ರೆಸ್ನ. ಇಂದೋರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿಡ್ರಾ ಮಾಡಿದ್ರು, ಸೂರತ್ತಲ್ಲಿ ವಿಡ್ರಾ ಮಾಡಿದ್ರು, ಹಾಗಾಗಿ 2 ಸೀಟು ಸುಮ್ಮನೆ BJPಗೆ ಹೋಯ್ತು ಅಂಥೇಳಿ ಕಾಂಗ್ರೆಸ್ನ ಫಸ್ಟ್ ಅಟ್ಯಾಕ್ ಮಾಡಿದ್ರು. ಅದರ ಅರ್ಥ ಏನು ಅವರ ಮೈಂಡ್ ಒಳಗಡೆಗಿದೆ, ಕೇಜ್ರಿವಾಲ್ ಅವರ ಮೈಂಡಲ್ಲಿ ಅವರ ಇಂಡಿಯಾ ಅಲಯನ್ಸ್ ಬಗ್ಗೆ ಏನಿದೆ. ಅದೇ ರೀತಿ ಮಮತಾ ಬ್ಯಾನರ್ಜಿಯವರು ಮಾತಾಡ್ತಾ ಮೊನ್ನೆ ಹೇಳಿದ್ರು, ಅದೇನಂತ ಹೇಳಿದ್ರೆ, ನಾವು ಗೆದ್ದು ಅಧಿಕಾರವನ್ನು ಹಿಡಿದರೆ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಆಗಲಿ ಅಥವಾ CPM ಆಗಲಿ ಸರ್ಕಾರದೊಳಗಡೆ ಇರಬಾರ್ದು. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆದ್ರೂ ಕೂಡ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ಸು ಇರಬಾರ್ದು, CPM ಇರಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿಗೆ ಚೆನ್ನಾಗಿ ಗೊತ್ತಾಗಿದೆ ಈ ಚುನಾವಣೆ ಡನ್ ಡೀಲ್ ಅಂತೇಳಿ. ಇದು ಮುಗಿದೋಗಿರ್ತಕ್ಕಂಥ ಕತೆ, ನಮಗೇನು ಇದರೊಳಗಡೆ ಆಶಾಭಾವನೆ ಇಲ್ಲ. ಮಮತಾ ಬ್ಯಾನರ್ಜಿಯವರ ಗುರಿ ಇರ್ತಕ್ಕಂಥದ್ದು 2026ರ ವಿಧಾನಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸು ಮತ್ತು CPM ಒಂದಾಗ್ತಾರೆ, ನನಗೆ ಅದರಿಂದ ತೊಂದರೆ ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿಯವರಿಗೆ ಇರ್ತಕ್ಕಂತಹ ಭಯ. ಇವತ್ತು ಇಡೀ ಇಂಡಿಯಾ ಅಲಯನ್ಸಲ್ಲಿರ್ತಕ್ಕಂತಹ ಎಲ್ಲ ದೊಡ್ಡ ದೊಡ್ಡ ಪಕ್ಷಗಳಿಗೆ ಅನಿಸ್ಬಿಟ್ಟಿದೆ, ನಮಗೆ ಈ ಚುನಾವಣೆ ಮುಗಿದಿರ್ತಕ್ಕಂಥ ವಿಚಾರ, ನಮ್ಮ ದೃಷ್ಟಿಕೋನ ಏನಿದ್ರೂ ವಿಧಾನಸಭಾ ಚುನಾವಣೆನೇ ಅಂಥೇಳಿ. ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ನಂಬರ್ 1 ಎನಿಮಿ ಅಲ್ಲ. ಎನಿಮಿ ಯಾರು? ಈ ಕಡೆ ಕಾಂಗ್ರೆಸ್ಸು ಇಲ್ಲ ಈ ಇಂಡಿ ಪಾರ್ಟ್ನರ್ಗಳೇನೇ. ಹಾಗಾಗಿಯೇ ಈಗಾಗಲೇ ಕೆಸರೆಚಾಟ ಶುರುವಾಗಿದೆ. ಮೊನ್ನೆ ದೆಹಲಿನಲ್ಲಿ ಮೊದಲನೇ ಚುನಾವಣೆ ರ್ಯಾಲಿ ಮಾಡಿದ್ರು ರಾಹುಲ್ ಗಾಂಧಿಯವರು. ಕೇಜ್ರಿವಾಲ್ ಅವ್ರನ್ನ ಕರೀಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಸ್ವಾತಿ ಮಾಲಿವಾಲ್ ಅವರ ಕೇಸಲ್ಲಿ ಹೆಸರು ಕೆಡಿಸ್ಕೊಂಡಿದ್ದಾರೆ ಕೇಜ್ರಿವಾಲ್ ಅವರು. ಅವ್ರನ್ನ ಕರೆದ್ರೆ ಆ ಕಳಂಕ ಇನ್ನೆಲ್ಲಿ ಕಾಂಗ್ರೆಸ್ಗೆ ಹಚ್ಚುತ್ತೋ ಅಂತಕ್ಕಂಥ ಒಂದು ಭಯ. ಜೊತೆಗೆ ಏನು 25ನೇ ತಾರೀಕು ಡೆಲ್ಲಿ ಚುನಾವಣೆ ಮುಗಿದ ಮೇಲೆ ಇನ್ನು ಉಳಿದಿರ್ತಕ್ಕಂಥದ್ದು ಪಂಜಾಬ್ನ ಚುನಾವಣೆ 1ನೇ ತಾರೀಕು. ಪಂಜಾಬಲ್ಲಿ ನೇರವಾದ ಹಣಾಹಣಿ ಇರೋದು ಆಪ್ಗೆ ಮತ್ತು ಕಾಂಗ್ರೆಸ್ನ ಮಧ್ಯೆ ಇದೆ. ನಂಬರ್ 1 ವಿರೋಧಿ ಆಮ್ ಆದ್ಮಿ ಪಾರ್ಟಿ. ಚುನಾವಣೆ ಮುಗಿತಿದ್ದಂಗೆ ಆಮ್ ಆದ್ಮಿ ಪಾರ್ಟಿನ ಹಣಿಲಿಕ್ಕೆ ಶುರು ಮಾಡಬೇಕು. ಹಾಗಾಗಿ ಬೇಕು ಅಂತಲೇ ರ್ಯಾಲಿಯಿಂದ ಕೇಜ್ರಿವಾಲನ್ನು ಕೈಬಿಟ್ಟರು ರಾಹುಲ್ ಗಾಂಧಿಯವರು. ಕೆಲವೇ ದಿನಗಳ ಕೆಳಗೆ ಮಹಾರಾಷ್ಟ್ರದಲ್ಲಿ ಒಂದು ಇಂಡಿಯಾ ಅಲಯನ್ಸ್ನ ರ್ಯಾಲಿ ಆಯಿತು ಉದ್ಧವ್ ಠಾಕ್ರೆ ಅವರ ನೇತೃತ್ವದಲ್ಲಿ. ದುರಂತ ಏನಂದರೆ, ರಾಹುಲ್ ಗಾಂಧಿನೂ ಹೋಗಲಿಲ್ಲ, ಅದಕ್ಕೆ ಅಖಿಲೇಶ್ ಯಾದವ್ ಅವರು ಹೋಗಲಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಕಾಂಗ್ರೆಸ್ಸು ಇಂಡಿಯಾ ಅಲಯನ್ಸ್ನ ಮುಳುಗ್ಸೋಕೆ ಹೋದರೆ ಇಂಡಿಯಾ ಅಲಯನ್ಸು ಕಾಂಗ್ರೆಸ್ನ ಮುಳುಗ್ಸೋಕೆ ಹೋಗ್ತಾ ಇದೆ ಅಂತ ಹೇಳಿ. ಮಹಾರಾಷ್ಟ್ರದಲ್ಲಿ ಸೀಟ್ ಹಂಚಿಕೆ ಸಮಯದಲ್ಲಿ ಯಾವ ರೀತಿ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ನ
ಮೂಲೆ ಗುಂಪು ಮಾಡಿದ್ರಂದರೆ ಕಾಂಗ್ರೆಸ್ನ ಯಾವುದು ಟ್ರೆಡಿಷನಲ್ ಸ್ಟ್ರಾಂಗ್ ಬೋಲ್ಡ್ ಸೀಟ್ಗಳಿತ್ತಲ್ಲ, ಯಾವ ಸೀಟು ತನಗೆ ಬೇಕು, ತನಗೆ ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಕಾಂಗ್ರೆಸ್ ಅಂತಿತ್ತಲ್ಲ, ಅದು ಯಾವ ಸೀಟನ್ನು ಕೂಡ ಕೊಡಲೇ ಇಲ್ಲ. ಯಾವುದನ್ನು ಕೊಟ್ಟರು ಅದನ್ನಷ್ಟೇ ಒಪ್ಕೋಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಮಹಾರಾಷ್ಟ್ರದಲ್ಲಿ. ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಸು ತನ್ನ ಪ್ರಾದೇಶಿಕ ಪಾರ್ಟ್ನರ್ನ ಬಲದಿಂದ ಬದುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಯಿತು. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಎಷ್ಟು ಬಿಟ್ಕೊಡ್ತಾರೆ ಅಂತ ಕಾಯ್ತಾ ಕೂತಿತ್ತು. ಬಿಹಾರಲ್ಲಿ ಲಾಲು ಪ್ರಸಾದ್ ಯಾದವ್ ಎಷ್ಟು ಬಿಟ್ಕೊಡ್ತಾರೆ ಅಂತ ಕಾಯ್ತಾ ಕೂತಿತ್ತು. ಬಿಹಾರಲ್ಲಿ ಕೇವಲ ಒಂದು ಸೀಟನ್ನು ಕೇಳಿದ್ರು ಬಲವಂತವಾಗಿ ರಾಹುಲ್ ಗಾಂಧಿಯವರು. ಯಾವುದು? ಬಿಗುಸರಾಯ್ ಕ್ಷೇತ್ರವನ್ನು ತನ್ನ ಅತ್ಯಾತ್ಮ ಸ್ನೇಹಿತ ಕನ್ಹಯ್ಯ ಕುಮಾರ್ಗೋಸ್ಕರ. ಲಾಲು ಪ್ರಸಾದ್ ಯಾದವ್ ಒಪ್ಪಲೇ ಇಲ್ಲ, ಒಂದು ಸೀಟ್ ಬಿಟ್ಕೊಡೋದಕ್ಕೆ ಒಪ್ಪಲಿಲ್ಲ ಆ ಸೀಟನ್ನು. ಯಾಕೆ ಅಂತ ಹೇಳಿದ್ರೆ ಲಾಲು ಪ್ರಸಾದ್ ಯಾದವ್ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಬಿಹಾರದಲ್ಲಿ ತೇಜಸ್ವಿ ಯಾದವ್ಗೆ ಯಾರು ಸರಿಯಾಗಿರ್ತಕ್ಕಂತಹ ಇನ್ನು ಪ್ರತಿಸ್ಪರ್ಧಿ ಹುಟ್ಟಬಾರ್ದು ಅಂತ ಹೇಳಿ ಒಪ್ಪಲೇ ಇಲ್ಲ ಲಾಲು ಪ್ರಸಾದ್ ಯಾದವ್ ಅವರು. ಕಡೆಗೆ ಕನ್ಹಯ್ಯ ಕುಮಾರ್ ಅವ್ರನ್ನ ಡೆಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. NSUವಿನ ಅಧ್ಯಕ್ಷನ ಕೂಡ ಮಾಡಿ ಕೂರಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು. ಅದು ಯಾಕೆ ಏನು ದೇಶವನ್ನು ತುಂಡು ಮಾಡಬೇಕು ಅಂಥೇಳಿ ಹೊರಟಿರ್ತಕ್ಕಂಥ ಕನ್ಹಯ್ಯ ಕುಮಾರ್ ಮೇಲೆ ಅಷ್ಟೊಂದು ಪ್ರೀತಿನೋ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಇನ್ನೊಂದು ದೊಡ್ಡ ರಾಜ್ಯ ತಮಿಳುನಾಡು, ಅಲ್ಲೂ ಕೂಡ DMK ಹೇಳಿದಾಗೆ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಇಡೀ ದೇಶದಲ್ಲಿ ಎಲ್ಲ ದೊಡ್ಡ ರಾಜ್ಯಗಳಲ್ಲೂ ತನ್ನ ಸ್ವಂತ ಶಕ್ತಿ ಇಲ್ಲದೆ ತನ್ನ ಏನು ಇಂಡಿ ಪಾರ್ಟ್ನರ್ಗಳ ಶಕ್ತಿಯ ಮೇಲೆ ಬದುಕಬೇಕಾದಂಥ ಅವಶ್ಯಕತೆ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಇಡೀ ಭಾರತದ ಇತಿಹಾಸದಲ್ಲೇ ಇದು ಮೊದಲ ಚುನಾವಣೆ ವಿರೋಧ ಪಕ್ಷಗಳು ಯಾವುದೇ ಇಶ್ಯೂ ಇಲ್ಲದೆ, ಯಾವುದೇ ಲೀಡರ್ಶಿಪ್ ಇಲ್ಲದೆ, ಯಾವುದೇ ವಿಚಾರ ಇಲ್ಲದೆ ಹತಾಶರಾಗಿ ಚುನಾವಣೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಹತಾಶರಾಗಿ ಅವ್ರಿಗೆ ಗೆಲ್ತಕ್ಕಂಥ ಉಮೇದೇ ಇಲ್ಲ. ಮೋದಿಯವರು ಮೊನ್ನೆ ಇಂಟರ್ವ್ಯೂನಲ್ಲಿ ಭಾಳ ತಮಾಷೆಯಾಗಿ ಮಾತಾಡ್ತಾ ಹೇಳಿದ್ರು, ನಾನು ಅದನ್ನು ಅಬ್ ಕಿ ಬಾರ್ 400 ಪಾರ್ ಅಂತ ನಾನು ಹೇಳಿದ್ದೇನೆ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ತೊಗೊಳೋದಕ್ಕೆ ಈ ಎಲ್ಲ ವಿರೋಧ ಪಕ್ಷಗಳು ಅದಕ್ಕೆ ಬಲಿಯಾಗೋದ್ರು. ಆವತ್ತಿಂದ ಏನು ಚರ್ಚೆ ಶುರುವಾಯಿತು ಅಂತ ಹೇಳಿದ್ರೆ ನೀವು ನೋಡಿ, ಅವತ್ತು ಮೋದಿಯವರು ಹೇಳ್ತಿದ್ದಂಗೆ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೇಳ್ತಾರೆ, ನಿಮ್ಗೆ ಹೇಗೆ 400 ಬರುತ್ತೆ ಅಂತ ಹೇಳಿ. ಆವತ್ತಿಂದ ವಿಚಾರಗಳನ್ನು ನಾವು ಗೆಲ್ಲಬೇಕು, ನಾವು 272 ಗೆಲ್ಲಬೇಕು ಅಂತಕ್ಕಂಥ ವಿಚಾರವನ್ನೇ ಮತ್ಬಿಟ್ವು ವಿರೋಧ ಪಕ್ಷಗಳು. ಹೇಗೆ BJPಗೆ 400 ಬರುತ್ತಾ ಬರಲ್ವಾ, ಬಂದರೆ ಹೇಗೆ ಬರುತ್ತೆ ಹೇಗೆ ಬರಲ್ಲ, ಈ ವಿಚಾರದಲ್ಲೇ ಇಡೀ ಚುನಾವಣೆ ತೊಳಲಾಡ್ತಾ ನಡೀತು. ಜೊತೆಗೆ BJPಗೆ ರೈಟ್ ಫ್ರಮ್ ದ ಡೇ ಒನ್ ಆ ಸೈಕಾಲಜಿಕಲ್ ಅಡ್ವಾಂಟೇಜನ್ನು ವಿರೋಧ ಪಕ್ಷಗಳೇ ಕೊಟ್ಬಿಟ್ವು. ಈ ಚುನಾವಣೆ ಇಷ್ಟು ಹಂತಗಳು ಮುಗಿದ ಮೇಲೂ ನೋಡಿ, ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇರ್ತಕ್ಕಂಥದ್ದು BJPಗೆ 150 ಬರಲ್ಲ, 200 ಬರಲ್ಲ, 250 ಬರಲ್ಲ, ಇಷ್ಟೇ ಹೇಳ್ತಾ ಇದ್ದಾವೆ ಬಿಟ್ಟರೆ ನಮಗೆ ಎಷ್ಟು ಬರುತ್ತೆ ಹೇಳ್ತಾ ಇಲ್ಲ. ನಾವು ಗೋರ್ಮೆಂಟ್ನ ಫಾರಮ್ ಮಾಡೇ ಮಾಡ್ತೀವಿ ಹೇಳ್ತಾ ಇಲ್ಲ. ಮೋದಿಯವರು ಪಾರ್ಲಿಮೆಂಟಲ್ಲಿ NDAಗೆ 400ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂದಾಗ ಅದರಲ್ಲಿ ಬಹಳ ಅತಿಶಯೋಕ್ತಿ ಏನಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ NDA ಹತ್ರ 353 ಸೀಟಿದೆ. ಇನ್ನು ಅಡಿಷನ್ ಆಗಿ ಬೇಕಾಗಿರ್ತಕ್ಕಂಥದ್ದೆಷ್ಟು? ಕೇವಲ 47. ಇಡೀ ದೇಶ ನೋಡಿಕೊಂಡ್ರೆ 10%ಗಿಂತ ಕಡಿಮೆ. 10% ಈಸ್ ಅನ್ ಅಚೀವಬಲ್ ಟಾರ್ಗೆಟ್. ಇಡೀ ದೇಶದಲ್ಲಿ ಆ ಕಡೆ ಈ ಕಡೆ ಒಂದೊಂದು ಸೀಟ್ಗಳನ್ನ ಗೆದ್ಕೊಂಬಂದ್ರೂ ಕೂಡ ಈಸಿಯಾಗಿ ಆ 10% ರೀಚ್ ಮಾಡ್ಬೋದು. ಸೊ 400 ಅಂತಕ್ಕಂಥದ್ದು ಇಷ್ಟು ಬೃಹತ್ತಾದ ದೇಶಕ್ಕೆ ಒಂದು ಅಚೀವಬಲ್ ಟಾರ್ಗೆಟ್. ವಾಸ್ತವದ ಹತ್ತಿರ ಇರ್ತಕ್ಕಂಥ ಟಾರ್ಗೆಟ್ ಅದನ್ನು ಹೇಳಿದ್ರು. ಅದನ್ನು ನಂಬೋದಕ್ಕೆ ಇಂಡಿಯಾ ಅಲಯನ್ಸು ತಯಾರಿಲ್ಲ. ಆದರೆ ಇವರ ಊಹೆ ಯಾವ ರೀತಿ ಇರುತ್ತೆ ನೋಡಿ. ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಖಿಲೇಶ್ ಯಾದವ್ ಅವರು ಹೇಳ್ತಾಯಿದ್ರು, ಇದರಲ್ಲಿ ಸಭೆಯಲ್ಲೂ ಕೂಡ ಹೇಳ್ತಾಯಿದ್ರು, ಏನು ಈ ಬಾರಿ ನಾವು ಉತ್ತರ ಪ್ರದೇಶದಲ್ಲಿ 80ಕ್ಕೆ 79 ಸೀಟಲ್ಲಿ ಗೆಲ್ತೇವೆ ಅಂಥೇಳಿ, ಏನು ಕಾಂಗ್ರೆಸ್ಸು ಮತ್ತು SP ಸೇರಿ. 2019 ಚುನಾವಣೆಯಲ್ಲಿ ಅಂದರೆ ಈಗ ಇರತಕ್ಕಂಥದ್ದು SP ಅದು 5 ಸೀಟು ಪ್ಲಸ್ ರಾಯ್ಬರೇಲಿ ಒಂದು ಕಾಂಗ್ರೆಸ್ಸು 6 ಸೀಟ್ ಇರ್ತಕ್ಕಂತಹ SP ಕಾಂಗ್ರೆಸ್ ಅವ್ರಿಗೂ 79 ಸೀಟ್ ತೆಗಿಬೋದಂತೆ. ಇದು ವಾಸ್ತವವಾದರೆ ಕೇವಲ 543 ಸೀಟಲ್ಲಿ 47 ಸೀಟ್ ತೆಗೆಯೋದು ಅವಾಸ್ತವವಂತೆ. ಇದು ಈ ಇಂಡಿಯಾ ಅಲಯನ್ಸಲ್ಲಿರ್ತಕ್ಕಂತಹ ದ್ವಂದ್ವ. ಈ ದ್ವಂದ್ವಕ್ಕೆ ಕಾರಣ ಅಂದರೆ ಚುನಾವಣೆಗೆ ಮುಂಚೆನೇ ಈ ಅಲಿಯನ್ಸ್ಗೆ ಆವರಿಸಿದಂತಹ ಹತಾಶೆ. ಇಷ್ಟು
ವೀಕ್ ಪೊಸಿಷನಲ್ಲಿ ಯಾವ ವಿರೋಧ ಪಕ್ಷವೂ ಯಾವತ್ತೂ ಇರಲಿಲ್ಲ. 2019ರಲ್ಲಿ ಅಟ್ಲೀಸ್ಟ್ ಒಂದು PM ಕ್ಯಾಂಡಿಡೇಟ್ ಇತ್ತು. ರಾಹುಲ್ ಗಾಂಧಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ಸು ರಾಹುಲ್ ಗಾಂಧಿಯ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂಥೇಳಿ ಅನೌನ್ಸ್ ಮಾಡಾಗಿತ್ತು. ಮೋದಿ ಎದುರುಗಡೆಗೆ ಒಂದು ಫೇಸ್ ಇತ್ತು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂಥೇಳಿ. ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರೂ ಅಲ್ಲ, PM ಕ್ಯಾಂಡಿಡೇಟು ಅಲ್ಲ. ಆದರೆ ಕಾಂಗ್ರೆಸ್ಸಲ್ಲಿ ಅತಿ ಶಕ್ತಿಶಾಲಿ ನಾಯಕ ಅಂಥೇಳಿ ಒಪ್ಕೋಬೋದು. ಆದರೆ ಯಾರನ್ನು ನಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮಾಡ್ತೀವಿ ಅಂಥೇಳಿ ಯಾರಿಗೂ ಗೊತ್ತೂ ಇಲ್ಲ. ಅದನ್ನು ಪ್ರೊಜೆಕ್ಟ್ ಕೂಡ ಮಾಡಲಿಲ್ಲ. ರಾಹುಲ್ ಗಾಂಧಿಯವರು ಮತ್ತು ಮೋದಿಯವರು ಎಷ್ಟು ಸೀರಿಯಸ್ ಆಗಿ ಈ ಚುನಾವಣೆಯನ್ನು ತಗೊಂಡಿದ್ದಾರೆ ಅಂತ ಕಂಪೇರ್ ಮಾಡಿದ್ರೆ, ಮೋದಿಯವರು ಈಗಾಗಲೇ 100ಕ್ಕೂ ಹೆಚ್ಚು ಸಭೆಗಳನ್ನು ಮಾಡಿದ್ದಾರೆ, ರೋಡ್ ಶೋಗಳನ್ನು ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಅದರ ಅಂಶನೂ ಕೂಡ ಮಾಡಿಲ್ಲ. 30 ಚಿಲ್ಲರೆ ಅಂತೇನೋ ಒಂದು ಬರ್ತಾಯಿತ್ತು ಇಲ್ಲಿವರೆಗೂ ಮಾಡಿದ್ದು. ಇಷ್ಟು ದಿವಸ ವಯನಾಡಲ್ಲಿ ಸಮಯ ಕಳೆದರು. ಈಗ ರಾಯ್ಬರೇಲಿನಲ್ಲಿ ತಮ್ಮ ಶ್ರಮ ಮತ್ತು ಸಮಯವನ್ನು ಕಳೀತಾ ಇದ್ದಾರೆ. ಈಗಾಗಲೇ ರಾಯ್ಬರೇಲಿನಲ್ಲಿ ಸೋನಿಯಾ ಗಾಂಧಿ ಬಂದಾಯಿತು, ಪ್ರಿಯಾಂಕಾ ಗಾಂಧಿ ಅಲ್ಲೇ ಕೂತಿದ್ದಾರೆ, ರಾಹುಲ್ ಗಾಂಧಿಯವರು ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಯಾವ ರಾಷ್ಟ್ರೀಯ ನಾಯಕ ಇಡೀ ದೇಶದಲ್ಲೆಲ್ಲ ಸುತ್ತಾಡಿಕೊಂಡು ತನ್ನ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಬೇಕಾಗಿತ್ತು, ತನ್ನ ಅಲಯನ್ಸ್ ಪಾರ್ಟ್ನರ್ಗಳನ್ನು ಗೆಲ್ಲಿಸಬೇಕಾಗಿತ್ತು, ಯಾವ ಅಧಿನಾಯಕಿ ಇಡೀ ರಾಷ್ಟ್ರದಲ್ಲಿ ಪ್ರವಾಸ ಮಾಡಬೇಕಿತ್ತು, ಇವರು ಪ್ರವಾಸಗಳನ್ನೇ ಮಾಡ್ತಾ ಇಲ್ಲ. ಮೊನ್ನೆ ಇದ್ದಂತಹ ಹರಿಯಾಣದ ಸೋನಿಯಾ ಗಾಂಧಿಯವರ ಏನು ಪಬ್ಲಿಕ್ ರ್ಯಾಲಿ ಕೂಡ ಕ್ಯಾನ್ಸಲ್ ಆಗೋಗಿದೆ. ಇದರ ಅರ್ಥ ಇಡೀ ಉತ್ತರ ಪ್ರದೇಶದ ಬೃಹತ್ತಾದ ರಾಜ್ಯದಲ್ಲಿ ಕೇವಲ ಒಂದು ಸೀಟಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ತಮ್ಮ ಶ್ರಮವನ್ನು ಇದು ಮಾಡ್ತಾ ಇದ್ದಾರೆ. ಹಾಗಾದರೆ ಬೇರೆ ಕಡೆಗೆ ಕತೆ ಏನು? ಸೋನಿಯಾ ಗಾಂಧಿಯವರಂತೂ ಈ ಬಾರಿ ಗೆಲ್ಲಿಸಲೇಬೇಕು ರಾಹುಲ್ ಗಾಂಧಿಯವ್ರನ್ನ ರಾಯ್ಬರೇಲಿ ಅಂಥೇಳಿ ಮತ್ತೆ ರೀಲಾಂಚ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಮೊನ್ನೆ ಮಾತಾಡ್ತಾ ಹೇಳ್ತಾಯಿದ್ರು ಅಲ್ಲಿನ ಜನಗಳನ್ನ ಉದ್ದೇಶಿಸಿ, ನನ್ನ ಮಗನನ್ನು ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇನೆ, ನನಗೆ ತೋರಿಸಿದಷ್ಟೇ ಪ್ರೀತಿಯನ್ನು ಅವನಿಗೆ ತೋರಿಸಿ. ಇದೇನು ರಾಜವಂಶನ? ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ, ಅದಾದಮೇಲೆ ಹೇಳ್ತಾ ಇದ್ದ ಇವನೇ ಯುವರಾಜ, ಇವನನ್ನು ಒಪ್ಕೊಳ್ಳಿ ಅಂತೇಳಿ ಜನ ಎಲ್ಲ ಒಪ್ಕೊತಿದ್ರು. ಇದು ಪ್ರಜಾಪ್ರಭುತ್ವ ಸ್ವಾಮಿ. ಈ ಸೀಟನ್ನು ಇನ್ನೊಬ್ಬರಿಗೆ ಧಾರೆ ಏರ್ಕೊಡೋದಕ್ಕೆ, ತನ್ನ ಮಗನಿಗೆ ಧಾರೆ ಏರ್ಕೊಡೋದಕ್ಕೆ ಇಟಲಿಯಿಂದ ಏನಾದರೂ ತೊಗೊಂಬಂದಿದ್ರ ಸೋನಿಯಾ ಗಾಂಧಿಯವರ ಸೀಟನ್ನು? ಈ ಪ್ರಶ್ನೆನ ಅಮಿತ್ ಶಾ ಅವರು ಕೇಳಿದ್ರು. ಇದೇನು ರಾಜಗದ್ದಿನ ಇಟಲಿಯಿಂದ ತೊಗೊಂಬಂದಿದ್ದ ಅಂಥೇಳಿ. ಇಷ್ಟೆಲ್ಲ ಶ್ರಮಪಟ್ಟ ಮೇಲೂ ಕೂಡ ರಾಯ್ಬರಿನಲ್ಲಿ ರಾಹುಲ್ ಗಾಂಧಿ ಗೆಲ್ತಕ್ಕಂಥದ್ದು ಸುಲಭ ಇಲ್ಲ. ಕೆಲವೇ ದಿನಗಳ ಕೆಳಗೆ ಅಮಿತ್ ಶಾ ಅವರು ಮನೋಜ್ ಪಾಂಡೆ ಅವ್ರನ್ನ, ಅವರು ಸಮಾಜವಾದಿ ಪಾರ್ಟಿಯ MLA, ಒಳ್ಳೆ ಬ್ರಾಹ್ಮಿನ್ ಫೇಸು, ಬ್ರಾಹ್ಮಿನ್ ಲೀಡರು, ರಾಯ್ಬರೇಲಿಯಲ್ಲಿ ಸುಮಾರು 11%ಗಿಂತ ಹೆಚ್ಚು ಬ್ರಾಹ್ಮಿನ್ ಓಟ್ಗಳಿದೆ. ಇದೆಲ್ಲ ಬಂದ ಮೇಲೆ BJPಗೆ ಒಂದು ಶಕ್ತಿಶಾಲಿಯಾದಂತಹ ಒಂದು ಪೊಸಿಷನಲ್ಲಿ ಇವತ್ತು BJP ಇದೆ. 2014ರ ಚುನಾವಣೆಯಲ್ಲಿ 3.5 ಲಕ್ಷ ಮತಗಳಿಂದ ಸೋನಿಯಾ ಗಾಂಧಿ ಗೆದ್ದಿದ್ದರು. ಆದರೆ ಕಳೆದ ಬಾರಿ 2019ರಲ್ಲಿ ಗೆದ್ದಾಗ ಅದರ ಅಂತರ 2 ಲಕ್ಷ ಕಡಿಮೆಯಾಗಿ ಸುಮಾರು 1.5 ಲಕ್ಷ ಅಂತರದಿಂದ ಮಾತ್ರ ಗೆದ್ದಿದ್ದು. ಈ ಬಾರಿ ಹಲವಾರು ಏನು ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಮಾಜವಾದಿ ಪಕ್ಷದ ನಾಯಕರುಗಳು ಈ ಭಾಗದಲ್ಲೂ ಕೂಡ BJPಗೆ ಬಂದಿದ್ದಾರೆ. ಏನು ಕ್ಯಾಸ್ಟ್ ಕಾಂಬಿನೇಷನ್ ಏನಿದೆ ಅಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಬ್ರಾಹ್ಮಣರು, ಠಾಕೂರ್ಗಳು, ಜಾಟ್ಗಳು, ಇವೆಲ್ಲ ಕ್ಯಾಸ್ಟ್ ಕಾಂಬಿನೇಷನ್ ನೋಡಿದ್ರೆ ಈ ಬಾರಿ ರಾಹುಲ್ ಗಾಂಧಿಯವರು ಗೆಲ್ತಕ್ಕಂಥದ್ದು ಕಷ್ಟ ಅಂತ ಅನಿಸುತ್ತೆ. ಇನ್ನು ಮತ್ತು ಅಮೇಠಿ ಭಾಗಕ್ಕೆ ಬಂದ್ರೂ ಕೂಡ ಅಷ್ಟೇನೆ. ನೀವು ಅಮೇಠಿ ಭಾಗ ನೋಡಿ, ಈಗಾಗಲೇ ಅಮೇಠಿನಲ್ಲಿ ಅಮಿತ್ ಶಾ ಅವರು ಬಂದಾಗಲೇ ಒಂದು ಬಾರಿ ರ್ಯಾಲಿ ಮಾಡೋಗಿದ್ದಾರೆ, 2 ಬಾರಿ ಯೋಗಿ ಆದಿತ್ಯನಾಥರು ರ್ಯಾಲಿ ಮಾಡಿದ್ದಾರೆ. ಇದರ ಅರ್ಥ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದು ಕ್ಷೇತ್ರ ಸುಲಭ ಆಗಲಿ ಅಥವಾ ಕಷ್ಟ ಆಗಲಿ, ಪ್ರತಿ ಕ್ಷೇತ್ರವನ್ನು BJP ಅತ್ಯಂತ ಸೀರಿಯಸ್ ಆಗಿ ತಗೊಳ್ಳುತ್ತೆ. ಆದರೆ ಕಾಂಗ್ರೆಸ್ ನೋಡಿ, ಒಂದು ಕ್ಷೇತ್ರಕ್ಕೆ ತನ್ನ ಇಡೀ ಏನು ಪಕ್ಷದ ಅಷ್ಟೂ ಹಿರಿಯ ನಾಯಕರುಗಳು ಹೋಗಿ ಅಲ್ಲಿ ಠಿಕಾಣಿ ಮಾಡಿಕೊಂಡು ಬೇರೆ ಅಷ್ಟೂ ಕ್ಷೇತ್ರಗಳನ್ನು ಮರ್ತಿದ್ದಾರೆ. ಇದೇ ಹತಾಶೆಯ ವಾತಾವರಣ ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳಿಗೆ, ಇಂಡಿಯಾ ಅಲಯನ್ಸ್ ಪಕ್ಷಗಳಿಗೆ, ಎಸ್ಪೆಷಲಿ ಕಾಂಗ್ರೆಸ್ಗೆ ಇರೋದರಿಂದ ಅವರಿಗೆ ಯಾವ ವಿಚಾರದಲ್ಲಿ ಮಾತಾಡಬೇಕು, ಯಾವ ವಿಚಾರದಲ್ಲಿ ಮೋದಿಯವ್ರನ್ನ ಎದುರಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಶ್ಯೂ ಅಂತಕ್ಕಂಥದ್ದೇ ಇಲ್ಲ. ಏನು ಮುದ್ದ ಅಂತ ಏನು ಹೇಳ್ತೀವಿ, ಚುನಾವಣೆಗೆ ಹೋಗ್ಬೇಕಾದ್ರೆ ಒಂದು ಇಶ್ಯೂ ಇರಬೇಕಲ್ಲ, ಅವ್ರಿಗೆ ಇಶ್ಯೂನೇ ಇಲ್ಲ. ಹಾಗಾಗಿ ಒಂದು ಸರಿ ಯಾವುದೊಂದು ಸಂವಿಧಾನದ ತೆಗೆದು ಬಿಡ್ತಾರೆ ಅಂತ ಒಂದು ಮಾತಾಡ್ತಾರೆ, ಇನ್ನೊಂದು ಸರಿ ಯಾವುದೋ ಎಕ್ಸ್ರೇ ತೆಗಿತೀವಿ, ಎಕ್ಸ್ರೇ ತೆಗೆದು ಮನೇಲಿರೋದನ್ನೆಲ್ಲ ಬೇರೆಯವ್ರಿಗೆಲ್ಲ ಹಂಚ್ತೀವಿ, ದಾನ ಮಾಡ್ತೀವಿ ಅಂತ ಹುಚ್ಚುಚ್ಚಾಗಿ ಏನೇನೋ ಒಂದೊಂದು ದಿವಸ ನೆರೇಷನ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ
ಒಂದು ಗಟ್ಟಿಯಾದ ಇಶ್ಯೂ ಮೇಲೆ ಮಾತಾಡೋದಕ್ಕೆ ಅಥವಾ ಇಶ್ಯೂವನ್ನು ಎತ್ತೋದಕ್ಕೆ ವಿರೋಧ ಪಕ್ಷಗಳಿಗೆ ಆಗಿಲ್ಲ. ಇದರ ಅರ್ಥ ಏನು ಅಂತೇಳಿದ್ರೆ, ಇಶ್ಯೂ ಎತ್ತಿದ್ರೂ ಕೂಡ ದೇಶದ ಜನ ಅದನ್ನು ನಂಬ್ತಾರೆ ಅಂತಕ್ಕಂತಹ ನಂಬಿಕೆ ಇವ್ರಿಗಿಲ್ಲ. ಯಾಕೆ ಅಂತೇಳಿದ್ರೆ, ದೇಶದ ಜನ ನಂಬಬೇಕಾದ್ರೆ ಕ್ರೆಡಿಬಿಲಿಟಿ ಅಂತಕ್ಕಂಥದ್ದು ಇರಬೇಕು. 2019 ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಪ್ರತಿ ತಿಂಗಳು ಪ್ರತಿ ಮನೆಗೆ 6,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದರು. ಒಟ್ಟು ವರ್ಷದಲ್ಲಿ 72,000 ಹಾಕ್ತೀವಿ ಅಂತ ಹೇಳಿದ್ದು. ಮೋದಿಯವರು ಹೇಳಿದ್ದು ರೈತರ ಅಕೌಂಟಿಗೆ 500 ರೂಪಾಯಿ ಹಾಕ್ತೀನಿ ಅಂತ ಹೇಳಿ. ಅಂದರೆ ಕಿಸಾನ್ ಸಮ್ಮಾನದ್ದು ಏನು 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, 1 ತಿಂಗಳಿಗೆ 500 ರೂಪಾಯಿ ಬಂದಂಗೆ ಆಯಿತು. ಅಂದರೆ ವರ್ಷಕ್ಕೆ ಎಷ್ಟಾಯಿತು? 6,000 ರೂಪಾಯಿ. ರಾಹುಲ್ ಗಾಂಧಿ ಹೇಳಿದ್ದೆಷ್ಟು? ವರ್ಷಕ್ಕೆ 72,000 ರೂಪಾಯಿ. ಜನ ಯಾವುದನ್ನು ನಂಬಿದ್ರು, ಯಾರು ಓಟ್ ಹಾಕಿದ್ರು? 72,000 ಕೊಡ್ತೀನಿ ಅಂತ ರಾಹುಲ್ ಗಾಂಧಿನ ನಂಬಲಿಲ್ಲ. ಕೇವಲ 6,000 ಕೊಡ್ತೀನಿ ಎಂದಂತಹ ಮೋದಿಯವ್ರನ್ನ ನಂಬಿದ್ರು, ಅವರನ್ನು ಗೆಲ್ಲಿಸಿದ್ರು. ಯಾಕೆ ಅಂತೇಳಿದ್ರೆ, ಚುನಾವಣೆಯಲ್ಲಿ ಬೇಕಾಗ್ತಕ್ಕಂಥದ್ದು ಕ್ರೆಡಿಬಿಲಿಟಿ. ಇವತ್ತು ಮೋದಿಯವರ ಮೇಲಿರ್ತಕ್ಕಂಥ ಕ್ರೆಡಿಬಿಲಿಟಿ ಫ್ಯಾಕ್ಟರು ಇಡೀ ಕಾಂಗ್ರೆಸ್ನ ಯಾವುದೇ ನಾಯಕರ ಮೇಲಿಲ್ಲ, ಇಡೀ ಇಂಡಿಯಾ ಅಲೈನ್ಸ್ನ ಯಾವುದೇ ನಾಯಕರ ಮಾತಿನ ಮೇಲಿಲ್ಲ. ಹಾಗಾಗಿ ಅವರು ಯಾವುದೇ ಮಾತಾಡಿದ್ರು, ಏನೇ ಮಾತಾಡಿದ್ರು, ಏನೇ ಸುಳ್ಳು ಹೇಳಿದ್ರು ಜನ ನಂಬ್ತಕ್ಕಂತಹ ಪರಿಸ್ಥಿತಿಯಲ್ಲಿಲ್ಲ. ಇದೇ ಈ ಚುನಾವಣೆಯ ಬಿಗ್ಗೆಸ್ಟ್ ಡಿಫರೆನ್ಸ್, ಕ್ರೆಡಿಬಿಲಿಟಿ. ನಮಸ್ಕಾರ.